ಎಲ್ಲರಿಗೂ ನಮಸ್ಕಾರ. ಕಗ್ಗ ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ. ಇಲ್ಲಿಗೆ ನನ್ನನ್ನು ಪರಿಚಯಿಸಿದಂತಹ ವೀಣಾ ನಟರಾಜ್ ಮೇಡಮ್ ಹಾಗೂ ಅವಕಾಶವನ್ನು ನೀಡಿದಂತಹ ಲಕ್ಷ್ಮೀ ಮಧುಸೂದನ್ ಮೇಡಮ್ ಅವರಿಗೂ ಧನ್ಯವಾದಗಳು. ಅಲ್ಲದೆ ಇಲ್ಲಿ ನನಗೆ ಕಗ್ಗ ವಾಚಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ನನ್ನ ಕಗ್ಗ ವಾಚನ ಓರ್ವ ನಾಡುವುದೆಂತು. ಎರಡು ಮೀರ ಬಹುದು ದಿಟ ಶಿವರುದ್ರನಲೆ ಬೊಮ್ಮ, ಕರವೊಂದರಲಿ ವೇಣು ಶಂಖವೊಂದರಲಿ, ಬೆರಳುಗಳೆರಡಾನು ಮಿರೆ ಕೈ ಚಿಟಿಕೆಯಾಡುವುದು, ಒರುವನಾಡುವುದೆಂತೋ ಮಂಕುತಿಮ್ಮ. ಇದರ ಭಾವಾರ್ಥ ಹೀಗಿದೆ: ಸೃಷ್ಟಿಯಲ್ಲಿ ಶಿವನಿರಬಹುದು, ಇಲ್ಲ ಬ್ರಹ್ಮನಿರಬಹುದು, ಅಲ್ಲದೆ ಇಬ್ಬರೂ ಇರಲು ಸಾಧ್ಯ ಉಂಟು. ಒಂದು ಕೈಯಲ್ಲಿ ಕೊಳಲು, ಇನ್ನೊಂದರಲ್ಲಿ ಶಂಖ ಹಿಡಿದಿಲ್ಲವೇ? ಬೆರಳು ಎರಡಿದ್ದರಲ್ಲವೇ ಚಿಟಿಕಿ ಹಾಕಲು ಸಾಧ್ಯ? ಒಬ್ಬನೇ ಇದ್ದರೆ ಸೃಷ್ಟಿ ಆಟ ಹೇಗೆ ಸಾಧ್ಯ? ಧನ್ಯವಾದಗಳು.